ಮೇ 1ನೇ ತಾರೀಕು ಆಚರಣೆ ಮಾಡುವ ಅಂತಾರಾಷ್ಟ್ರೀಯ ಮೇ 1ನೇ ಕಾರ್ಮಿಕರ ದಿನಾಚರಣೆ ನಿಮಗೆ ಕಾರ್ಮಿಕರ ಹಕ್ಕುಗಳು, ಶ್ರಮ ಮತ್ತೆ ಸಮಾಜಕ್ಕೆ ಅವರು ನೀಡುತ್ತಾ ಇರ್ತಕ್ಕಂಥ ಕೊಡುಗೆಗಳನ್ನ ಗೌರವಿಸಲಿಕ್ಕೆ ವಿಶ್ವದಾದ್ಯಂತ ಈ ಕಾರ್ಮಿಕ ದಿನಾಚರಣೆಯನ್ನ ಪ್ರಾರಂಭ ಮಾಡಿದರು. ನಿಮಗೆ 19ನೇ ಶತಮಾನದಲ್ಲಿ ಅವತ್ತು ಯಾರ್ಯಾರು 1800ನೇ ಇಸ್ವಿಲಿ ಹಮಾಲಿ ಕೆಲಸ ಇರ್ಬೋದು, ಯಾವುದೇ ಕಾರ್ಮಿಕ ಕೆಲಸ ಮಾಡ್ತಾ ಇದ್ರು, ಆಗ ದಿನಕ್ಕೆ 8 ರಿಂದ 20 ಗಂಟೆಗಳ ಕಾಲ ಜನರನ್ನ ದುಡಿಸ್ಕೊಂತ ಇದ್ರು. ಅವರಿಗೆ ಒಂದು ವೇತನ ನಿಗದಿ ಇರಲಿಲ್ಲ, ಸಮಯ ನಿಗದಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಆಗ ಏನು 1986 ಮೇ 1ನೇ ತಾರೀಕು ಅಮೆರಿಕದಲ್ಲಿ ಒಂದು ಕ್ರಾಂತಿ ಸ್ಟಾರ್ಟ್ ಆಗ್ತದೆ. ನಮಗೆ ವೇತನ ಮತ್ತೆ ಸಮಯವನ್ನ ನಿಗದಿ ಮಾಡಬೇಕು ಅಂತೇಳಿ ಅಮೆರಿಕದಲ್ಲಿ ಕ್ರಾಂತಿ ಸ್ಟಾರ್ಟ್ ಆಗ್ತದೆ. ಅದ್ರ ವಿರುದ್ಧ ಹೋರಾಟ ಸ್ಟಾರ್ಟ್ ಆಗ್ತದೆ. ಅಮೆರಿಕ ದೇಶದ ಚಿಕಾಗೋ ನಗರದ ಒಂದು ಏಮಾ ಮಾರ್ಕೆಟ್ ಸ್ಕ್ವೇರ್ ನಲ್ಲಿ ಅವತ್ತೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದು, ಬಹುಶಃ ಇವತ್ತು ನಿಮಗೆಲ್ರಿಗೂ ಏನಾದ್ರು ಒಂದು ಅವಕಾಶ ಸಿಕ್ಕಿದೆ, ಅನುಕೂಲ ಸಿಕ್ಕಿದೆ ಅಂದ್ರೆ ಅವತ್ತು ನಡೆದ ಹೋರಾಟ. ಆ ಹೋರಾಟದಲ್ಲಿ ಹಲವಾರು ಜನ ಹುತಾತ್ಮರಾಗ್ತಾರೆ. ಆ ಹುತಾತ್ಮರಾದ ಫಲ ಅವತ್ತಿನಿಂದ ತಕ್ಷಣವೇ ನಡೆದಂತ 1989ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಸಮಾಜವಾದಿ ಎಲ್ಲ ನೇತೃತ್ವದಲ್ಲಿ ನಡೆದಂತ ಒಂದು ಹೋರಾಟದಲ್ಲಿ ಅವತ್ತು ತೀರ್ಮಾನ ಆಗ್ತದೆ, ಮೇ 1ನೇ ತಾರೀಕು ಇನ್ನು ಮುಂದೆ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಬೇಕು. ಜೊತೆಗೆ ಎಲ್ಲರಿಗೂ 8 ಗಂಟೆಗಳ ಅವಧಿಯನ್ನ ನಿಗದಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಕಾರ್ಮಿಕರ ದಿನಾಚರಣೆಯ ಮಹತ್ವವೇನು? ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡುವ ಮಹತ್ವವನ್ನು ಗೊತ್ತಾಗ್ಬೇಕಲ್ಲ ಎಲ್ರಿಗೂ. ಹಾಗಾಗಿ ನಮ್ಮ ಆತ್ಮೀಯ ಪತ್ರಕರ್ತರ ಮುಖಾಂತರ ತಿಳಿಸೋದು ಏನ್ ಮಾಡ್ತೇನೆ ಅಂದ್ರೆ, ಶ್ರಮದ ಗೌರವ ಮೊದಲನೇದು. ಅವರು ಮಾಡುವ ಶ್ರಮಕ್ಕೆ ಗೌರವ ಕೊಡ್ತಕ್ಕಂಥದ್ದು, ಕಾರ್ಮಿಕರ ಕಠಿಣ ಪರಿಶ್ರಮ ಮತ್ತೆ ದೇಶದ ಅಭಿವೃದ್ಧಿಯಲ್ಲಿ ಅವರ ಪಾತ್ರವನ್ನ ಗುರುತಿಸುವಂತ ಮಹತ್ವದ ಜವಾಬ್ದಾರಿ ಯಾವುದೇ ಸರ್ಕಾರ ಇದ್ರೂ ಇರ್ತದೆ. ಅದೇ ರೀತಿ ಅವರ ಹಕ್ಕುಗಳ ರಕ್ಷಣೆ, ನ್ಯಾಯಯುತವಾದಂಥ ವೇತನವನ್ನು ಕೊಡ್ತಕ್ಕಂಥದ್ದು, ನಿಗದಿಯಾದಂಥ ಸಮಯವನ್ನ ನಿಗದಿಪಡಿಸುವಂಥದ್ದು, ಮತ್ತೆ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಅವತ್ತು ಅವರ ಹಕ್ಕುಗಳನ್ನು ಆಚರಣೆ ಮಾಡ್ತದೆ. ಬಹುಶಃ ಈಗ ಭಾರತ ದೇಶದಂತೆ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಈ ಕಾರ್ಮಿಕ ದಿನಾಚರಣೆಗಳನ್ನ ಆಚರಣೆ ಮಾಡ್ತಾರೆ. ಮತ್ತೆ ಈ ಮೇ 1ನೇ ತಾರೀಕು ಕಾರ್ಮಿಕ ಸಂಘಗಳ ಸಮಾವೇಶ ಮತ್ತೆ ರ್ಯಾಲಿಗಳು, ಈಗ ತಾವಿವತ್ತು ಮಾಡ್ತಾ ಇದ್ದೀರಲ್ಲ ಏನು ಬೈಕ್ ರ್ಯಾಲಿ, ಈ ರೀತಿಯ ರ್ಯಾಲಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಕಾರ್ಮಿಕರ ಹಕ್ಕುಗಳನ್ನ, ಕಾರ್ಮಿಕರಿಗೆ ನ್ಯಾಯ ಸಿಗೋದ್ರ ಬಗ್ಗೆ ಎಲ್ಲರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ.